ಬೈಂದೂರು ತಾಲೂಕಿನ ಮರವಂತೆ ಹೊರ ಬಂದರಿನ 2ನೇ ಹಂತದ ಕಾಮಗಾರಿಗೆ ಮರವಂತೆಯಲ್ಲಿ ಚಾಲನೆ ನೀಡಲಾಯಿತು. ಬಂದರಿನ 2ನೇ ಹಂತದ ಕಾಮಗಾರಿ ಅಂಗವಾಗಿ ಗಣಹೋಮ ನೆರವೇರಿತು. ಮೀನುಗಾರಿಕೆ ಸಚಿವರಾದ ಮಂಕಾಳ ಎಸ್ ವೈದ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸಿಆರ್ಝೆಡ್ ನಿಯಮ ಹಾಗೂ ಬೇರೆ ಬೇರೆ ಕಾರಣಗಳಿಂದ ನೆನೆಗುದಿಗೆ ಬಿದ್ದು ನಿಂತು ಹೋಗುವ ಸ್ಥಿತಿಯಲ್ಲಿದ್ದ ಕಾಮಗಾರಿಗೆ ಮರುಜೀವ ನೀಡುವ ಕೆಲಸ ಮಾಡಲಾಗಿದೆ ಎಂದು ಹೇಳಿದರು. ಇದು ಮರವಂತೆಯಲ್ಲಿ 8 ವರ್ಷದಿಂದ ಒಂದು ಬ್ರೇಕ್ ವಾಟರ್ ಕೆಲಸ ನಿಂತ್ಕೊಂಡಿತ್ತು. ಇದು 2ನೇ ಹಂತ. ಅದಕ್ಕೆ ಇಲ್ಲಿವರೆಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. CRZ ಪ್ರಾಬ್ಲಮ್ಮು, ಅದು ಇದು ಬೇರೆ ಬೇರೆ ಏನೇನೋ, ಅದು ಎಲ್ಲನೂ ಹೇಳ್ತಾ ಹೋಗಲಿಕ್ಕೆ ಆಗೋದಿಲ್ಲ. ಬಂದಾಗುವಂಥದ್ದು, ಕ್ಯಾನ್ಸಲ್ ಆದಂಥದ್ದು, ಅದನ್ನು ಮತ್ತೆ ಪುನಃ ಅದಕ್ಕೆ ಜೀವ ಕೊಟ್ಟು ಈಗ ನಾನು ಮತ್ತೆ ಪ್ರಾರಂಭ ಮಾಡಿಸಿದ್ದೇನೆ. ಈಗ ಪ್ರಾರಂಭ ಆಗ್ತದೆ. ಹೆಚ್ಚು ಕಡಿಮೆ 80 ಕೋಟಿ ರೂಪಾಯಿಂದು. ಇದು ಪೂರ್ತಿ ಅನುದಾನ ಸ್ಟೇಟ್ ಗೌರ್ಮೆಂಟಿಂದೆಯೇ, ಯಾವುದೇ ಸೆಂಟ್ರಲ್ ಗೌರ್ಮೆಂಟು ಅಥವಾ ಬೇರೆ ಯಾವುದೇ ಹಣ ಇಲ್ಲ. ಇದನ್ನು ಪೂರ್ತಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಈಗ ಪುನಃ ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಅಂದಾಜು ಪಟ್ಟಿ ಮಾಡಿ ಎಷ್ಟಾಗ್ತದೆ ಏನು ಅಂತೇಳಿ ಕಂಡುಕೊಂಡು ಅದು ಮಾಡುವಂಥ ಕೆಲಸ ಮಾಡ್ತೇನೆ. ನಮ್ಮ ಉದ್ದೇಶ ಇಷ್ಟೇ, ಮೀನುಗಾರರಿಗೆ ಅನುಕೂಲ ಆಗುವ ಎಲ್ಲ ಕೆಲಸವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಅಧ್ಯಕ್ಷತೆ ವಹಿಸಿದ್ದ ಬೈಂದೂರು ಕ್ಷೇತ್ರದ ಶಾಸಕರಾದ ಗುರಾಜ್ ಗಂಟಿಹೊಳೆಯವರು ಮಾತನಾಡಿ, ಯಾವುದೇ ಸರ್ಕಾರಗಳು ಬಂದರೂ ಕೂಡ ಮೀನುಗಾರಿಕಾ ಕ್ಷೇತ್ರದ ಕೆಲಸಗಳು ವಿಳಂಬವಾಗ್ತದೆ. ಅಂತಹ ಸನ್ನಿವೇಶ ಎದುರಾಗದಂತೆ ಅಭಿವೃದ್ಧಿ ಕಾರ್ಯಗಳು ಚುರುಕಿನಿಂದ ನಡೆಯುವುದರಿಂದ ಮೀನುಗಾರರಿಗೆ ಒಳಿತಾಗಲಿದೆ ಎಂದರು. ವೈದ್ಯರು ಅದನ್ನು ತರಲಿಕ್ಕೆ ಸಹಿತ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ನಾವು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ವೈದ್ಯರು ಹೇಳಿದಾಗೆ ಇದೊಂದು ಕಾರ್ಯಕ್ರಮ, ಇದೊಂದು ಹೋಪ್ಸ್ ಇಟ್ಕೊಂಡಿದ್ದೇವೆ. ರಾಜಕೀಯದ ಸಬ್ಜೆಕ್ಟ್ ಅಲ್ಲ. ಮೀನುಗಾರರು ಒಳ್ಳೆಯದಾದರು ಅಂತೇಳಿ ಹೇಳಿದರೆ ಅದರಲ್ಲಿ BJP ಕಾಂಗ್ರೆಸ್ ಅಂತ ಪ್ರಶ್ನೆ ಬರೋದಿಲ್ಲ. ಊರು ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ಹಂತ ಇರ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಎಲ್ಲ ಚಟುವಟಿಕೆಗೆ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಸಚಿವರನ್ನು, ನಮ್ಮ ಸಂಸದರನ್ನು ಮನಸಾರೆ ಅಭಿನಂದಿಸ್ತಾ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿಯವರು ಮಾತನಾಡಿ, ಮರವಂತೆ ಬಂದರು ಅಭಿವೃದ್ಧಿ ಸಹಿತ ಇತರ ಬಂದರು ಅಭಿವೃದ್ಧಿಗೆ ಬಜೆಟ್ನಲ್ಲಿ ಅನುದಾನ ಘೋಷಣೆ ಮಾಡುವಲ್ಲಿ ಶ್ರಮಿಸಬೇಕು ಎಂದು ಸಚಿವರಲ್ಲಿ ವಿನಂತಿಸಿದರು. CRZ ಪರ್ಮಿಷನ್ ಇಲ್ಲದೆ ಈ ಕೆಲಸ ನೆನೆಗುದಿ ಬಿದ್ದಿದೆ. ಮಂಗಳೂರು ಹೋಗಿ ಯಾವುದೇ ಕಾರಣಕ್ಕೂ ಕೆಲಸ ಆಗದೇ ಇದ್ದರೆ ನನಗೆ ಕೆಟ್ಟ ಹೆಸರು ಬರುತ್ತೆ. ನಮ್ಮ ಸರ್ಕಾರ ಇದ್ದು ವರ್ಕ್ ಕ್ಯಾನ್ಸಲ್ ಆದರೆ ತಪ್ಪಭಿಪ್ರಾಯ ಹೋಗುತ್ತೆ, ಒಂದು ಸಂದೇಶ ಬೇರೆ ರೀತಿ ಆಗುತ್ತೆ. ತಾವು ಏನಾದರೂ ಮಾಡಲೇಬೇಕಿದ್ರೆ ಅನ್ನೋ ಜವಾಬ್ದಾರಿ ವಹಿಸ್ಕೊಂಡು. ಈ ಸಂದರ್ಭದಲ್ಲಿ ಮರವಂತೆ ಪಂಚಾಯತ್ ಅಧ್ಯಕ್ಷ ಲೋಕೇಶ್ ಕಾರ್ವಿ, ಶ್ರೀರಾಮ ಮಂದಿರ ಮೀನುಗಾರರ ಸೇವಾ ಸಮಿತಿಯ ಮರವಂತೆ ಅಧ್ಯಕ್ಷ ಸುರೇಶ್ ಕಾರ್ವಿ, ಮಾರ್ಕೆಟ್ ಸಮಿತಿಯ ಅಧ್ಯಕ್ಷ ವೆಂಕಟರಮಣ ಕಾರ್ವಿ, ಸತೀಶ್ ಎಂ ನಾಯಕ್, ಎಡಿ ಸುಮಲತಾ ಉಪಸ್ಥಿತರಿದ್ದರು. ಶ್ರೀಧರ್ ಕಾರ್ವಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. JP ಬಡಾಕೆರೆ, V4 ನ್ಯೂಸ್, ಬೈಂದೂರು.